ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಆದ್ಮೇಲೆ ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಶುದ್ಧ ತ್ರಯೋದಶಿ ಮಂಗಳವಾರ ದಿನಾಂಕ 25/8/2026. ಇನ್ನು ಈ ದಿನದ ವಾರ ಬಂದು ಮಂಗಳವಾರ, ತಿಥಿ ಬಂದು ತ್ರಯೋದಶಿ, ದಿನ ಪೂರ್ತಿ 60 ಗಡಿಗೆಗಳಿರ್ತಕ್ಕಂಥದ್ದು. ನಕ್ಷತ್ರ ಉತ್ತರಾಷಾಢ 10 ಗಂಟೆ 58 ರಾತ್ರಿ. ಯೋಗ ಬಂದು ಆಯುಷ್ಮಾನ್, ಕರ್ಣ ಬಂದು ಕೋಲವ. ಇನ್ನು ಈ ದಿನದ ರಾಹುಕಾಲ 3-4:30, ಗುಳಿಕ ಕಾಲ 12-1:30, ಅರ್ಧ ಪ್ರಹರಿ ಬಂದು 7:30-9, ಯಮಗಂಟ ಕಾಲ ಬಂದು 9-10:30. ಇದನ್ನು ಅಮೃತ ಗಡಿಗಳು ಮಂಗಳವಾಗಿರೋದ್ರಿಂದ 12-1:30 ಇರತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯ ಬಂದಾಗ ಆದಮೇಲೆ ಮೇಷರಾಶಿಯವರಿಗೆ ನೂತನ ಹೂಡಿಕೆಗಳ ಪ್ರಯತ್ನ, ಗುಡಿ ಕೈಗಾರಿಕೆ, ಪತ್ರ ಬರಹಗಾರರು, ವಕೀಲರು ಇವರೆಲ್ಲರಿಗೂ ಶುಭಕರವಾಗಿರ್ತಕ್ಕಂಥ ದಿನ. ಹತ್ತಿ, ಮೆಣಸಿನಕಾಯಿ, ಸೂರ್ಯಕಾಂತಿ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. ಇವತ್ತು 8 ಅದರ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಈ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ವೃಥಾ ಖರ್ಚುಗಳು, ಪುಸ್ತಕ ಪೆನ್ನು ವ್ಯಾಪಾರಿಗಳಿಗೆ, ಜವಳಿ ಗಾರ್ಮೆಂಟ್ಸು ಮತ್ತು ಹಣ್ಣು ಹಂಪಲು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಆಂಜನೇಯ ಸ್ವಾಮಿನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಮುಂದಕ್ಕೆ ಬಂದ ಮಿಥುನ ರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮಿಲನ, ಶುಭ ಸುದ್ದಿ, ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ದ್ರಾಕ್ಷಿ, ದಾಳಿಂಬೆ, ಕಿತ್ತಳೆ, ಸಪೋಟ ಯಾರು ಬೆಳೆದಿರ್ತಾರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಕ್ಕತ್ತವ್ರಿಗೆ ನೀವು ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ ನೈಋತ್ಯಕ್ಕೂ ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೆಚ್ಚಗಳ ಮೇಲೆ ಹಿಡಿತ, ನೇಕಾರರಿಗೆ ಶುಭ ದಿನ. ತೆಂಗು, ಅಡಿಕೆ ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಎಲ್ಲ ರೀತಿಯ ಕೃಷಿಕರಿಗೂ ಸಹ ಒಳ್ಳೆ ಕಾರ್ಯಪ್ರಗತಿ ಇರತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಬಿಳಿ, ಅದೃಷ್ಟ ಬಣ್ಣ. ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಹಿನ್ನಡೆ, ಸರ್ಕಾರಿ, ಅರೆ ಸರ್ಕಾರಿ ನೌಕರರು ಮತ್ತು ಕುಶಲಕರ್ಮಿಗಳಿಗೆ ಅಧಿಕವಾಗಿರ್ತಕ್ಕಂಥ ಕೆಲಸ ಒತ್ತಡ ಇರತಕ್ಕಂಥದ್ದು. ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ. ನೀವು ನಿಮಗೆ ಅದೃಷ್ಟ ಸಂಖ್ಯೆ 1, ಅದೃಷ್ಟ ದಿಕ್ಕು ಪೂರ್ವ, ಅದೃಷ್ಟ ಬಣ್ಣ ಬಿಳಿ. ಇನ್ನು ಕನ್ಯಾ ರಾಶಿಯವರಿಗೆ ಉತ್ತಮ ಆರ್ಥಿಕ ಪರಿಸ್ಥಿತಿ, ವೃತ್ತಿಪರರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಸಾಂಬಾರ ದಿನಸುಗಳು, ಗೋಡಂಬಿ, ಬಾದಾಮಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ನವಗ್ರಹ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ನೀಲ, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಆದಮೇಲೆ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಗುಡಿ ಕೈಗಾರಿಕೆಯಲ್ಲಿ ಶುಭ, ರಾಗಿ, ಭತ್ತ, ಕಬ್ಬು, ನೆಲಗಡೆ ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಉನ್ನತ ಮಾರ್ಗದರ್ಶಿಸ್ತಕ್ಕಂಥದ್ದು. ಯಾರು ಉನ್ನತ ವ್ಯಾಸಂಗ ಮಾಡ್ತಾರೆ, MTech, MSc, MS ಮಾಡ್ತಕ್ಕಂಥವ್ರಿಗೆಲ್ಲ ಒಳ್ಳೆ ಮಾರ್ಗದರ್ಶನ ಇದೆ. ವಿದೇಶದಲ್ಲಿರ್ತಕ್ಕಂಥ ಶುಭ ಸುದ್ದಿ ಬರ್ತಕ್ಕಂಥದ್ದು. ಅಂಗಾರಕ ಅಷ್ಟೋತ್ತರವನ್ನು ಪಠನೆ ಮಾಡಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ ಕೆಂಪು, ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿ ಸುಧಾರಣೆ, ಕುಟುಂಬದಲ್ಲಿ ನೆಮ್ಮದಿ, ಬಂಧು ಮಿತ್ರರ ವಿಲನ, ಎಲ್ಲ ರೀತಿ ಸಿವಿಲ್ ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ಲಾಭಕರವಾಗಿರ್ತಕ್ಕಂಥ ದಿನ. ಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿಕೋನ ನೀಲಿ, ಅದೃಷ್ಟದ ಬಣ್ಣ ಆಗಿರುತ್ತೆ. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಹಣಕಾಸಿನ ಸುಸ್ಥಿತಿ, ಮಿತ್ರರ ಮಿಲನ, ವಕೀಲರಿಗೆ ಹಾಗೂ ವಕೀಲರಿಗೆ ಒಳ್ಳೆಯದಾಗಿದ್ದರೆ ಕಕ್ಷಿದಾರರಿಗೆ ಒಳ್ಳೆ ಆಗ್ತದೆ. ಇಬ್ಬರಿಗೂ ಒಳ್ಳೆಯದಾಗ್ತಕ್ಕಂಥದ್ದೊಂದು ಕಾನ್ಸೆಪ್ಟು. ಶುಭ, ತೋಟಗಾರಿಕೆಯಲ್ಲಿ ಲಾಭ, ಹೈನುಗಾರಿಕೆಯಲ್ಲಿ ಒಳ್ಳೆಯ ಆದಾಯ ಇರತಕ್ಕಂಥದ್ದು. ಆಂಜನೇಯ ಸ್ವಾಮಿ ದಂಡಕವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ ಕಿತ್ತಳೆ, ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ಒಳಹರಿವು, ಕಾರ್ಯಪ್ರಗತಿ, ಸ್ಥಿರ ಆರೋಗ್ಯ, ವಿದ್ಯಾರ್ಥಿಗಳಿಗೆ ಶುಭ ದಿನ, ಉನ್ನತ ವ್ಯಾಸಂಗ ಮಾಡೋದಕ್ಕೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ರೇಷ್ಮೆ, ಅಣಬೆ, ತಂಬಾಕು, ಶುಂಠಿ ಬೆಳೀತಕ್ಕಂಥವ್ರಿಗೆ ಬಹಳ ಉತ್ತಮವಾದ ದಿನ ಇವತ್ತು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಯವರಿಗೆ ಎಲ್ಲ ರೀತಿಯ ವ್ಯಾಪಾರಗಳ ಕುಸಿತ ನೋಡಿ. ಕುಂಭರಾಶಿಯವರು ಯಾರು ವ್ಯಾಪಾರಸ್ಥರಿರ್ತಾರೆ ಅವ್ರಿಗೆ ಇವತ್ತು ವ್ಯಾಪಾರ ಕುಸಿತ ಆಗ್ತಕ್ಕಂಥದ್ದು, ಹಣಕಾಸಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು, ಹೆಚ್ಚಿನ ಕೆಲಸದ ಹೊರೆ ಇರ್ತಕ್ಕಂಥದ್ದು, ದೈಹಿಕ ಶೋಷಣೆ, ಇದು ಸುಮ್ಮನೆ ವೃಥಾ ದುಡಿತಕ್ಕಂಥದ್ದು. ಆಲೂಗಡ್ಡೆ, ಬೀಟ್ರೂಟು, ಈ
ಈರುಳ್ಳಿ ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಾಲಭೈರವ ಅಷ್ಟಕವನ್ನು ಪಠಿಸುವ ಕೇಳಿ. 4 ಅದರ ಸಂಖ್ಯೆ, ನೀರಿತರಿಸಿಕೋ ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಆರ್ಥಿಕ ಕುಸಿತ, ಇವ್ರಿಗೂ ಸಹ ಆರ್ಥಿಕವಾಗಿ ಕುಸಿತ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಸ್ಲೋ ಮೂಮೆಂಟು. ಕೃಷಿಯಲ್ಲಿ ಹಿನ್ನಡೆ, ಜೇನು ಸಾಕಾಣಿಕೆ, ರೇಷ್ಮೆ ಕೃಷಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ದಿನ ನೀವು ಪರಮಾತ್ಮನಾಗಿರ್ತಕ್ಕಂಥ ಪರಮೇಶ್ವರನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಹಳದಿ ಅದೃಷ್ಟ ಬಣ್ಣ. ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಸಾಯಿ ಸ್ಮೃತಿ ವೀಕ್ಷಕರಲ್ಲಿ ನನ್ನ ಕಳಕಳೆ ಮನವೇನಪ್ಪ ಅಂದರೆ, ನೀವು ಕಾರ್ಯಕ್ರಮ ನೋಡ್ತಕ್ಕಂಥ ವಿಷಯಗಳನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಂತ ಕಳಕಳೆಯಾಗಿ ಮತ್ತೊಮ್ಮೆ ಮನವಿ ಮಾಡುತ್ತಾ, ಇದರಿಂದ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಹೋಗ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.